ನೀವು ಹುಲ್ಗೂರ್ ದರ್ಗಾದ ಧರ್ಮಗುರುಗಳು. ತುಂಬಾ ವಿಶಾಲವಾಗಿರೋ ದರ್ಗಾ ಮತ್ತೆ ಲಕ್ಷಾಂತರ ಜನ ಭಕ್ತರಿರುವಂತಹ ಒಂದು ಪೀಠ ಅದು. ಸೊ ಅದು ಪೊಲಿಟಿಕ್ಸು ಕೆಲಸ ಹೆಂಗ್ ಮ್ಯಾನೇಜ್ ಮಾಡ್ತೀರಿ? ಇಲ್ಲ, ಅದು ದರ್ಗಾ ಆ ಫ್ಯಾಮಿಲಿಯಲ್ಲಿ ಹುಟ್ಟಿದ್ದೀನಿ ನಾನು. ನಮ್ಮ ಬೇರೆ ನಮ್ಮ ಕಸಿನ್ಸ್ ಅದಾರೆ, ನಮ್ಮ ಕಸಿನ್ ಬ್ರದರ್ಸ್ ಅವರೆಲ್ಲ ಮಾಡ್ತಾರೆ. ನಾವು ಅಲ್ಲಿ ನಾನು ಏನು ನೋಡ್ಕೊತೀನಿ ಅಂದರೆ ಅಲ್ಲಿ ಬರುವ ಭಕ್ತಾದಿಗಳಿಗೆ ತೊಂದರೆ ಆಗಬಾರ್ದು. ಶುದ್ಧ ನೀರು ಕೊಟ್ಟೀನಿ. H.K. ಪಾಟೀಲ್ ಸಾಹೇಬರು ಮತ್ತು M.R. ಸೀತಾರಾಮ್ ಸಾಹೇಬರು, ಇವರು ಮತ್ತು ಶ್ರೀನಿವಾಸ್ ಮಾನೆ, ನಮ್ಮ ನಾಗರಾಜ್ ಛಬ್ಬಿ ಇವರೆಲ್ಲ ಅನುದಾನ ಕೊಟ್ಟರು. ಅಲ್ಲಿ ನಾವು ಕಾಂಕ್ರೀಟ್ ಮಾಡಿದ್ವಿ. ಆಮೇಲೆ 300 ವರ್ಷ ಹಳೆಯ ಬರೆಯಲಿದ್ವು, ಬರೆಯಲ್ ಟೋಮ್ಸ್, ಅದು 300 year ಓಲ್ಡ್. ಸೊ ಬಸವರಾಜ ಬೊಮ್ಮಾಯಿಯವರು ಅಲ್ಲಿ ದರ್ಶನಕ್ಕೆ ಬಂದಾಗ ಅವ್ರು ನೋಡಿ ₹1 ಕೋಟಿ ಹಾಕಿ ಅದು ಕಾಂಪೌಂಡ್ ವಾಲ್ ಕಟ್ಟಿಸಿ ಕೊಟ್ಟಿದ್ದಾರೆ. ಈಗ ಎಲ್ಲರೂ ಭಕ್ತರಲ್ಲಿ ಆ ಪಾರ್ಟಿ ಈ ಪಾರ್ಟಿ ನೋಡಿ. ನಾನು ಒಂದು ಮಾತು ಹೇಳಿಕ್ಕೆ ಬಯಸ್ತೀನಿ ನಿಮ್ಮ ಮುಖಾಂತರ. ನಾನೊಬ್ಬ ಕಾಂಗ್ರೆಸ್ಸಿನ ಕಾರ್ಯಕರ್ತ, ಆ ದರ್ಗಾದ ಗುರು. ಆ ದರ್ಗಾದ ಪ್ರಮೈಸಿಸ್ ಏನಿದೆಯಲ್ಲ ಅದರಲ್ಲಿ ಎಂದಿಗೂ ನಾನು ಪಾರ್ಟಿ ಪಾಲಿಟಿಕ್ಸ್ ಮಾಡಿಲ್ಲ, ಎಲ್ಲ. ಯಾಕಂದ್ರೆ BJP ಬರ್ತಾರೆ, RSSನವ್ರು ಬರ್ತಾರೆ, ಬಜರಂಗ ದಳದವರು ಬರ್ತಾರೆ ದರ್ಶನಕ್ಕೆಲ್ಲ. ಹೀಗಾಗಿ ನಾನು ಅಲ್ಲಿ ಯಾವುದೂ ನಾನು ಕಾಂಗ್ರೆಸ್ ಪಾರ್ಟಿ BJP ಪಾರ್ಟಿ ಅಂತ ಯಾವುದೂ ಇಲ್ಲ. ಅಲ್ಲಿ ಬರೀ ನನಗೆ ಅಲ್ಲಿ ಬಂದವರು ಈ ಖಾದ್ರಿ ಫ್ಯಾಮಿಲಿಯವರು ಅಂತ ಅಷ್ಟೇ, ಗುರುಗಳು ಮಂತ್ಯಾನ ಅಂತ ಬರ್ತಾರೆ. ನಮ್ಮ ಪಕ್ಷದ ಕಾರ್ಯಚಟುವಟಿಕೆ ಅದೆಲ್ಲ ಒಂದು ಆಫೀಸ್ ಮಾಡೀನಿ, ಅದ್ರ ಒಳಗೆ ಮಾಡ್ತೀನಿ, ಅದ್ರ ಹೊರಗೆ ಇಲ್ಲ. ಮತ್ತೆ ಅಂದರೆ ಅಲ್ಲಿ ಪವಿತ್ರತೆ ಉಳಿಸ್ಕೊಂಡು ಬಂದೀವಿ ನಾವು. ಹಾಗಾಗಿ ಅದು ಅಲ್ಲಿ ಭಕ್ತರಿಗೆ ಅನುಕೂಲ ಮಾಡುವಂಥದ್ದು, ಭಕ್ತರಿಗೆ ಸರ್ವಿಸ್ ಕೊಡುವಂಥದ್ದು, ಕರೆಂಟು, ನೀರು, ಎಲ್ಲ ಮೂಲಭೂತ ಸೌಕರ್ಯಗಳು ಭಾಳ 4-5 ಲಕ್ಷ ಜನ ಬರ್ತಾರೆ ರೀ. ಅವ್ರಿಗೆಲ್ಲ ವ್ಯವಸ್ಥೆ ಮಾಡೋದು ಕಷ್ಟ. ಅದು ಪರಂಪರೆ ಇದೆ. ಅಲ್ಲಿ ಮಣ್ಣಿನಲ್ಲಿ ಗುಣ ಇದೆ. ಆ ಮಣ್ಣು ಹಚ್ಕೊಂಡ್ರೆ ನಮ್ಮ ಕಾಯಿಲೆ ವಾಸಿ ಆಕೈತೆ ಅನ್ನೋಂಥ ಭಾವನೆ ಭಕ್ತಾದಿಗಳದಿದೆ, ಡಿವೋಟೀಸ್ದು. ಹಾಗಾಗಿ ಅಲ್ಲಿ ನಾವು ಶೆಡ್ ಮಾಡೋದು, ಅವ್ರು ಉಳ್ಕೊಳಕ್ಕೆ ವಸತಿ ಯಾವೆಲ್ಲ ಇಲ್ಲ. ಅವರಲ್ಲೇ ಮಣ್ಣಲ್ಲಿ ಉಳ್ಳಾಡಿ ಹೋಗ್ತೀವಿ ನಾವು ಅಂತ ನಮಗೆ